ಓಕೆ, ಚರ್ಚೆಯನ್ನು ಆರಂಭ ಮಾಡ್ತಾ ಹೋಗೋಣ. ನನ್ನ ಜೊತೆ ಗೆಸ್ಟ್ಗಳು ಜಾಯ್ನ್ ಆಗಿದ್ದಾರೆ, ವೆಲ್ಕಮ್ ಮಾಡ್ಕೊಳ್ತೀನಿ. JDS ವಕ್ತಾರರಾಗಿ ನಾಗೇಂದ್ರ ಬಾಬು ಅವರು ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಇನ್ನು BJP ವಕ್ತಾರರು ಚೀನಾ ರಾಮು ನಮ್ಮ ಜೊತೆ ಇದ್ದಾರೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಕಾಂಗ್ರೆಸ್ ವಕ್ತಾರಾಗಿ ದರ್ಶನ್ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ದರ್ಶನ್ ಅವರೇ, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಫಸ್ಟ್ ರಿಯಾಕ್ಷನ್ ನಿಮ್ಮ ಹತ್ರನೇ ನಾನು ತಗೊಳ್ಳೋಕ್ಕೆ ಇಷ್ಟಪಡ್ತೀನಿ. ಏನು ಸರ್, ಕ್ರಾಂತಿಗಿಂತಿ ಆಗುತ್ತಾ ದರ್ಶನ್ ಅವರೇ? ಪವರ್ ಶೇರಿಂಗ್ ಏನಾಯಿತು? ಕ್ರಾಂತಿ ಅಂದ್ರೆ ನನಗೆ ಗೊತ್ತಿರೋ ಸಂಕ್ರಾಂತಿ ಒಂದೇನೆ. ಈ ಪವರ್ ಶೇರಿಂಗ್ದು ಅದನ್ನ ಏನೇ ಮಾತಾಡ್ಬೇಕಂದ್ರೂ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಿರ್ಧಾರ. ರಾಜಕೀಯದಲ್ಲಿ ಏನ್ ಬೇಕಿರೋ ಆಗ್ಬೋದು. ನಾವು ಹಿಂದೆ ಗುಂಡೂರಾಯರ ಕಾಲ ಇರ್ಬೋದು, ಅಥವಾ ವೀರೇಂದ್ರ ಪಾಟೀಲ್ರ ಕಾಲ ಇರ್ಬೋದು, ಅಥವಾ ಬಂಗಾರಪ್ಪನವ್ರ ಕಾಲ ಇರ್ಬೋದು, ಅದಾದಮೇಲೆ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕುಮಾರಸ್ವಾಮಿ ಅವರು ಬಂದಂಥ ಒಂದು ಸನ್ನಿವೇಶಗಳಾಗಿರ್ಬೋದು. ಹೀಗೆ ಅನೇಕ ರಾಜಕೀಯ ಘಟನಾವಳಿಗಳು ಆಗುವಂಥದ್ದು ಸರ್ವೇ ಸಾಮಾನ್ಯ. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಬಂಗಾರಪ್ಪನವ್ರದ್ದು ಹೇಳಿದೆ, ಅಥವಾ ಗುಂಡೂರಾಯರದ್ದು ಹೇಳಿದೆ, ಅಥವಾ ವೀರೇಂದ್ರ ಪಾಟೀಲ್ ಅವ್ರದ್ದು ಹೇಳಿದೆ, ಮತ್ತೆ SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗ್ತಾರೆ. ಆಮೇಲೆ ಧರ್ಮಸಿಂಗ್ ಅವರಿಗೆ ಅವರ JDS ಜೊತೆ ಸೇರಿ ಮಾಡುವಂಥ ಸಂದರ್ಭ, ಅಥವಾ ಕುಮಾರಸ್ವಾಮಿ ಅವರಿಗೆ ಈಗ 1918ರಲ್ಲಿ ಕೊಟ್ಟಂಥ ಸಂದರ್ಭ. ಯಾವುದೇ ನಿರ್ಧಾರಗಳಾಗಿದ್ರು ಸಮೇತ ಅದು ಏಕಪಕ್ಷೀಯ ನಿರ್ಧಾರವಲ್ಲ. ನಮ್ಮ ಏನ್ ಬೇಕಾದ್ರೂ ಆಗ್ಬೋದು. ಅಲ್ಲಲ್ಲ, ಅದನ್ನ ಹೇಳ್ತಾ ಇಲ್ಲ. ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಒಳ್ಳೆಯ ಕೆಲಸವನ್ನ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ಮತ್ತೆ ಇವತ್ತು ಅವ್ರು ಹೇಳಿದ್ದಾರೆ, ನಾನು ಇವಾಗ ಮುಖ್ಯಮಂತ್ರಿ ಇದ್ದೀನಿ, ಮುಂದಕ್ಕೂ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ. ಅದಕ್ಕೆ KPCC ಅಧ್ಯಕ್ಷರಾದಂಥ ಮಾನ್ಯ ಶ್ರೀ DK ಶಿವಕುಮಾರ್ ಅವರು ಹೇಳಿದ್ದಾರೆ, ಎಸ್, ಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೆ ಆ ಮಾತಿಗೆ ನಾವೆಲ್ಲ ಬದ್ಧರಾಗಿರ್ಬೇಕು ಅಂತೇಳಿ. ಆದ್ರೆ ಇದನ್ನ ಒಂದು ರಾಜಕೀಯ ಮಾಡಬೇಕು ಅಂತೇಳಿ ಈಗ ಅಶೋಕ್ ಅಣ್ಣಂಗೆ ಅವರ ಒಂದು ಸ್ಥಾನ ಏನಾಗುತ್ತೆ ನಾಳೆ ಬೆಳಿಗ್ಗೆ ಅನ್ನುವಂಥದ್ದೇ ಅವ್ರಿಗೆ ಗೊತ್ತಿಲ್ಲ. ಇನ್ನು ಅವರ ಪಕ್ಷದ ಅಧ್ಯಕ್ಷರು ವಿಜೇಂದ್ರರವರು ನಮಗೆ ಬೇಡ ಅಂತ ಆದಿ ಬೀದಿ MLA ಕತೆ ಏನು, ರಾಮನಗರದ MLA ಏನು, DK ಶಿವಕುಮಾರ್ ಅಂತ ಜಪ ಮಾಡ್ತಿರೋರು ನಿಮ್ಮವ್ರೆ, ಅದನ್ನ ಅವ್ರು ಬಳಸ್ಕೊಳ್ತಾ ಇದ್ದಾರೆ. ಒಂದು ನಮ್ಮ ನಾಯಕರುಗಳು ಅವರ ಭಾವನೆಗಳಲ್ಲಿ ಆ ನಾಯಕರ ಮೇಲೆ ಅತಿಯಾದಂತಹ ಪ್ರೀತಿ ಇದ್ದಾಗ ಕೆಲವೊಂದು ಬಾರಿ ಆ ರೀತಿ ಮಾತು ಬರುವಂತದ್ದು ಸಹಜ. ಆದ್ರೆ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಹೇಳಿದ್ದಾರೆ ಎಲ್ಲ ಬಾಯಿ ಮುಚ್ಕೊಂಡು ಇರ್ಬೇಕು ಅಂತೇಳಿ. ಆದ್ರೆ ನಾನೊಂದು ಪುಟ್ಟ ಸಲಹೆಯನ್ನು ಒಬ್ಬ ಕಾರ್ಯಕರ್ತನಾಗಿ ಹೇಳ್ಬೇಕು ಅಂತಂದ್ರೆ, ಮೇಡಮ್, ನಮ್ಮ ಕಾರ್ಯಕರ್ತರನ್ನ ನೋಡಿ ಕಲಿಯುವಂತ ನಾಯಕರು ತುಂಬಾ ಕಲಿಯುವಂತಿದ್ದು. ಉದಾಹರಣೆ ಬೋರ್ಡ್ ಚೇರ್ಮನ್ ಅಂತೆಲ್ಲ ಬಂತು. 2.5 ವರ್ಷ ಒಬ್ಬ ಕಾರ್ಯಕರ್ತ ತುಟಿಕ್ ಪಿಟಿಕ್ ಅನ್ನಿಲ್ಲ, ಅಥವಾ ಇವಾಗ ಅವಕಾಶಗಳು ಕಾರ್ಯಕರ್ತರಿಗೆ ಕೊಟ್ಟಿದ್ದಾರೆ. ಆದ್ರೂ ಹಲವರಿಗೆ ಸಿಗದೇನೆ ಇದ್ದಾಗ ಒಬ್ರು ಯಾವುದನ್ನು ಹಾದಿ ಬೀದಿನಲ್ಲಿ ಮಾತನಾಡುವಂತ ಕೆಲಸ ಮಾಡ್ತಾ ಇಲ್ಲ. ಅದು ಕಾಂಗ್ರೆಸ್ ಪಕ್ಷದ ನಿಷ್ಠ ಕಾರ್ಯಕರ್ತರು ಬದ್ಧತೆ. ಅದೇ ರೀತಿ ಇವತ್ತೇನು ಶಾಸಕರಾಗಿದ್ದಾರೆ ಅಥವಾ ಮಂತ್ರಿಗಳಾಗಿದ್ದಾರೆ, ನಿಮ್ಮ ಹುದ್ದೆ ನಿಮ್ಮನ್ನು ನೋಡಿ ಹಾದಿ ಬೀದಿನಲ್ಲಿ ಒಬ್ಬ ಜೈಕಾರ ಹಾಕಿರೋ ಕಾರ್ಯಕರ್ತ ಇರ್ತಾನೆ, ಧ್ವಜ ಕಟ್ಟಿರೋ ಕಾರ್ಯಕರ್ತ ಇರ್ತಾನೆ, ಹೋಗಿ ಬೀದಿನಲ್ಲಿ ನಿಂತು ಹೋರಾಟ ಮಾಡಿರೋ ಕಾರ್ಯಕರ್ತ ಇರ್ತಾನೆ. ಆ ಕಾರ್ಯಕರ್ತರಿಗೆ ಮುಜುಗರ ಮಾಡುವಂತ ಕೆಲಸವನ್ನ ನಾಯಕರು ಮಾಡಬಾರ್ದು, ಯಾವುದೇ ನಿರ್ಧಾರಗಳಿದ್ರೆ. ಸೊ ಇದು ರಾಮನಗರದ MLA, ಕುಣಗಲ್ MLA ನೀವು ಕಿವಿ ಮಾತು ಹೇಳ್ತಾ ಇದ್ದೀರಾ? ನೋ, ಬೀಯಿಂಗ್ ಎ ಕಾರ್ಯಕರ್ತ ನಾನಷ್ಟು ದೊಡ್ಡವನಲ್ಲ. ಈ ಒಂದು ನಾನೊಂದು ಪುಟ್ಟ ಬಾಯಿ ಮುಚ್ಕೊಂಡು ಸುಮ್ನಿರಿ, ಏನಾದ್ರು ಹೈಕಮಾಂಡ್ ನಿರ್ಧಾರ ತಗೊಳುತ್ತೆ, ನೀವು ಸುಮ್ನಿರಿ. ನಾನು ಪ್ರತಿಪಾದನೆ ಮಾಡಿದ್ದು ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬ್ರು, ನಮ್ಮ KPCC ಅಧ್ಯಕ್ಷರು ಹೇಳಿರ್ತಕ್ಕಂಥ ಮಾತನ್ನೇ ಪುನರುಚ್ಚಾರ ಮಾಡ್ತಾ ಇರ್ತಕ್ಕಂಥದ್ದು. ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲಗಳಿಲ್ಲ. ಮೇಡಮ್, 3 ಗಣಪತಿ ಹಬ್ಬನು ಮುಗ್ದಲ್ವಾ ಮೇಡಮ್, 3 ದಸರಾನು ಮುಗ್ದಲ್ವಾ ಮೇಡಮ್, ಇನ್ನೇನು ಸಂಕ್ರಾಂತಿ 3ನೇದು ಬರ್ತಾ ಇದೆ, ಇನ್ನೊಂದು ದೀಪಾವಳಿ 3ನೇದು ಬರ್ತಾ ಇದೆ. ಎಲ್ಲ ಹಬ್ಬಗಳಿಗೂ ಸರ್ಕಾರ ಬಿದ್ದೋಗುತ್ತೆ ಅಂದಿದ್ದು ಯಾವ ತರ ಅಂದ್ರೆ JH ಪಾಟೀಲ್ ಅಲ್ಲಿ ವಿಧಾನಸೌಧದಲ್ಲಿ ಏನೋ ಹೇಳಿದ್ರು. ಆಯ್ತು ದರ್ಶನ್ ಅವರೇ, ಒಂದು ಕ್ಲಿಯರ್ ಮಾಡಿ. ಎಸ್ ಮೇಡಮ್, ಈಗ ಮುಂಬರೋ ನವೆಂಬರ್ ಡಿಸೆಂಬರ್ ಅಲ್ಲಿ ಏನೂ ಕ್ರಾಂತಿ ಆಗಲ್ಲ. DK ಶಿವಕುಮಾರ್ ಅವ್ರಿಗೆ ಈಗಲೇ CM ಸ್ಥಾನ ಇಲ್ಲ, ಇನ್ನೆರಡು ವರ್ಷವೂ ಕೂಡ ಸಿದ್ದರಾಮಯ್ಯ ಅವರೇ ಮುಂದುವರಿತಾರಾ ಮೇಡಮ್? ಅದನ್ನ ಈಗ 100ಕ್ಕೆ 100 ಅಂದ್ಬಿಟ್ರೆ ಮುಗಿತಪ್ಪ ಮೇಡಮ್. ಒಂದಂತೂ ಸತ್ಯ, DK ಶಿವಕುಮಾರ್ ಸಾಹೇಬ್ರು ಈ ರಾಜ್ಯದ ಮುಖ್ಯಮಂತ್ರಿ ಒಂದಲ್ಲ ಒಂದು ದಿನ ಆ ಶುಭ ಗಳಿಗೆ ಬಂದಾಗ, ಶುಭ ದಿನ ಬಂದಾಗ ಆಗ್ತಾರೆ. ಈಗ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ 2 ವರ್ಷ ಈ ಟರ್ಮ್ ಯಾರು ಇರ್ತಾರೆ ಹೇಳಿ? ಇಲ್ಲ, ಸ್ಪ್ಲಿಟ್ ಆಗುತ್ತೆ ಅದನ್ನ ಹೇಳುವಂತ ಅಧಿಕಾರ ಇರ್ತಕ್ಕಂಥದ್ದು ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು, ರಾಹುಲ್ ಗಾಂಧಿ ಸಾಹೇಬ್ರು, ಸೋನಿಯಾ ಗಾಂಧಿ ಮೇಡಮ್ ಅವರು, ಇವರುಗಳು ಮಾಡಿರ್ತಕ್ಕಂಥ ಮೀಟಿಂಗ್ ಏನಿರ್ಬೋದು, ಚರ್ಚೆ ಆಗಿಲ್ಲ ಅನ್ನೋದನ್ನ ಅಲ್ಲಗಳಿತಾ ಇಲ್ಲ. ಯಾಕೆಂದ್ರೆ ಇವತ್ತು ಮುಖ್ಯಮಂತ್ರಿ ಸ್ಥಾನ ಬರುವಾಗ ಮಾನ್ಯ ಶ್ರೀ ಸಿದ್ದರಾಮಯ್ಯ ಪವರ್ ಶೇರಿಂಗ್ 2.5 ವರ್ಷ ಆದ್ಮೇಲೆ ಒಬ್ಬೊಬ್ರು ಅನ್ನುವಂಥದ್ದು ಚರ್ಚೆ ಆಗಿರಬಹುದೇನೋ, ಅದನ್ನು ನಮಗೆ ಗೊತ್ತಿಲ್ಲ. ಇಟ್ ಈಸ್ ಪ್ಯೂರ್ಲಿ ಕ್ಲೋಸ್ ಡೋರ್ ಮೀಟಿಂಗ್. ದೆಹಲಿನಲ್ಲಿ ನಡೆದಿರ್ತಕ್ಕಂಥ ಕ್ಲೋಸ್ ಡೋರ್ ಮೀಟಿಂಗ್. ಸಿದ್ದರಾಮಯ್ಯನವರು 5 ವರ್ಷ ಇರಬೇಕು ಅಂತಂದ್ರೂ ಸಂತೋಷ, ಮಧ್ಯೆ ಏನಾದ್ರು DK ಶಿವಕುಮಾರ್ ಕೊಡ್ಬೇಕು ಅಂದ್ರೂ ಸಂತೋಷ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಮ್ಮ ಹೈಕಮಾಂಡ್ ಯಾವ ನಿರ್ಧಾರವನ್ನು ತಗೊಂಡ್ರು ಅದನ್ನ ಶಿರವಾಗಿ ಸ್ವೀಕಾರ ಮಾಡುವಂತದ್ದು ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು. ಆದ್ರೆ ನಾವೆಲ್ಲೂ ಇವರೇ ಇರಬೇಕು, ಇವರೇ ಆಗ್ಬೇಕು ಅಂತ ಹೇಳುವಂತ ಅಧಿಕಾರ ಯಾರಿಗೂ ಇಲ್ಲ. ಓಕೆ.